ಎಲ್ರಿಗೂ ನಮಸ್ಕಾರ. ಯುಗಾದಿ ಹಬ್ಬಕ್ಕೆ ಮಾವಿನಕಾಯಿ ಚಿತ್ರಾನ್ನ ಹೋಳಿಗೆ ಮಾಡೋದುಂಟು. ಅದ್ರ ಜೊತೆಗೆ ಮಾವಿನಕಾಯಿ ಗೊಜ್ಜು ಮಾಡಿದಾಗ ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಮಾಡಿ ನೋಡಿ. ಈ ಹಬ್ಬಕ್ಕೆ ತುಂಬ ರುಚಿಯಾಗಿರುವಂಥ ಒಂದು ಗೊಜ್ಜು. ಇಲ್ಲಿ ನಾನು ಸುಮಾರಾಗಿರೋ ಒಂದು 3 ಮಾವಿನಕಾಯಿ ತೊಗೊಂಡಿದ್ದೀನಿ. ತುಂಬ ಗಟ್ಟಿಯಾಗಿಲ್ಲ, ಆದಷ್ಟು ನೀವು ಗಟ್ಟಿಯಾಗಿರೋದು ಸಿಕ್ಕಿದ್ರೆ ತಗೊಳ್ಳಿ, ತುಂಬ ಚೆನ್ನಾಗಿರುತ್ತೆ, ಹುಳಿ ಇರುತ್ತೆ. ಇದು ಸುಮಾರಾಗಿದೆ, ಚೆನ್ನಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ತೊಟ್ಟಿನ ಭಾಗವನ್ನು ತೆಗೆದು ಅದನ್ನು ನಾನು ಹೆಚ್ಕೋತಾ ಇದ್ದೀನಿ. ನಾನು ಮೊದಲೇ ಹೇಳಿದಾಗೆ ಇದು ಸುಮಾರಾಗಿರೋವಂಥ ಒಂದು ಮಾವಿನಕಾಯಿ. ನೀವು ಮಾರ್ಕೆಟಿಂದ ತರಬೇಕಾದ್ರೆ ಸ್ವಲ್ಪ ಗಟ್ಟಿಯಾಗಿರೋದು ತೊಗೊಂಬಂದಾಗ ಹುಳಿ ಇರುತ್ತೆ. ಇದನ್ನು ನಾನು ಈ ರೀತಿಯಾಗಿ ಹೆಚ್ಕೋತಾ ಇದ್ದೀನಿ. ನಿಮಗೆ ಯಾವ ಥರ ಬೇಕೋ ಆ ಥರ ಹೆಚ್ಕೋಬೋದು. ಸಿಪ್ಪೆ ಬೇಕಾದರೂ ತೆಗೆದುಬಿಟ್ಟು ಹೆಚ್ಕೋಬೋದು. ನಾನಿಲ್ಲಿ ಸಿಪ್ಪೆನ ತೆಗಿತಾ ಇಲ್ಲ. ಈ ರೀತಿಯಾಗಿ ಸಣ್ಣ ಸಣ್ಣ ಕ್ಯೂಬ್ಗಳನ್ನ ಮಾಡ್ಕೊಂಡಿದ್ದೀನಿ. ಈಗ ನಾವು ಮುಂದಿನ ಕೆಲಸನ ಮಾಡ್ಕೊಳ್ಳೋಣ. ಎಲ್ಲವನ್ನು ಹೆಚ್ಕೊಂಡಿದ್ದೀನಿ. ಇದು ಸುಮಾರು 3 ಮಾವಿನಕಾಯಿದು ಚೂರುಗಳು, 1 ಸ್ಪೂನ್ನಷ್ಟು ಉದ್ದಿನಬೇಳೆ, ಅರ್ಧ ಸ್ಪೂನ್ನಷ್ಟು ಕಡಲೆಬೇಳೆ, ತಿಂಡಿ ತಿನ್ನೋ 1 ಸ್ಪೂನ್ ಇರುತ್ತಲ್ಲ ಅದರಲ್ಲಿ ತೊಗೋತಾ ಇದ್ದೀನಿ, 1 ಸ್ಪೂನ್ನಷ್ಟು ಧನಿಯಾ ಅಂದರೆ ಕೊತ್ತಂಬರಿ ಬೀಜ. ಈಗ ನಾವು ಇದಕ್ಕೆ ಮೆಂತ್ಯನ ಹಾಕ್ಕೋತಾ ಇದ್ದೀವಿ. ತುಂಬ ಜಾಸ್ತಿ ಬೇಡ, ಒಂದು ಎಣಿಸ್ದಂಗೆ ಒಂದು 8ರಿಂದ 10 ಹಾಕ್ಕೊಂಡ್ರೆ ಸಾಕು, ಅಥವಾ 6ರಿಂದ 8 ಹಾಕ್ಕೊಂಡ್ರೆ ಸಾಕು. ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಸಣ್ಣ ಊರಿನಲ್ಲಿ ನಿಧಾನಕ್ಕೆ ಹುರ್ಕೋಬೇಕು. ನಿಧಾನಕ್ಕೆ ಅದು ಕಲರ್ ಬರಬೇಕು. ಈಗ 3 ಬ್ಯಾಡಗಿ ಮತ್ತು 2 ಗುಂಟೂರು ಮೆಣಸಿನ್ಕಾಯಿನ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ಸಣ್ಣ ಊರಿನಲ್ಲಿ ಹುರ್ಕೊಂಡಾಗ ಗರಿಗರಿಯಾಗಿ ಆಗುತ್ತೆ. ಖಾರ ಜಾಸ್ತಿ ಬೇಕು ಅಂತಂದರೆ ನೀವು ಹಾಕ್ಕೋಬೋದು. ಈಗೆಲ್ಲವೂ ಒಳ್ಳೆ ಪರಿಮಳ ಬರ್ತಾ ಇದೆ ಅಂತಂದರೆ ಸ್ವಿಚ್ ಆಫ್ ಮಾಡ್ಕೊಂಡಾದಮೇಲೆ 1 ಸ್ಪೂನ್ನಷ್ಟು ಬಿಳಿ ಎಳ್ಳನ್ನು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಚಟಪಟ ಅನ್ನಬೇಕು. ಈಗ ಅದೇ ಬಿಸಿಗೆ ನಾನು ಒಂದು ಅರ್ಧ ಕಪ್ನಷ್ಟು ಕಾಯಿ ತುರಿ ಅಥವಾ ಕಾಯಿ ಚೂರನ್ನ ಯಾವುದಾದ್ರೂ ಹಾಕ್ಕೋಬೋದು, ಇಲ್ಲ ಒಣಕೊಬ್ಬರಿ ಕೂಡ ಹಾಕ್ಕೋಬೋದು. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪೂರ್ತಿಯಾಗಿ ಆರಿದೆ ಅಂತಾದರೆ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ತುಂಬ ಕಡಿಮೆ ಮಾತ್ರದಲ್ಲಿ ನೀರನ್ನು ಹಾಕ್ಕೊಂಡು ನುಣ್ಣಿಗೆ ರುಬ್ಕೋಬೇಕು. ಪೇಸ್ಟ್ ಥರ ಆಗಬೇಕು, ತರ್ತರಿಯಾಗಿ ಇರೋದು ಬೇಡ. ಈ ರೀತಿಯಾಗಿ ಒಂದು ಪೇಸ್ಟ್ ಆಗಬೇಕು. ಈಗ ನಾನು ಅದೇ ಪ್ಯಾನ್ಗೆ ಒಂದು 2ರಿಂದ 3 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು, ಎಣ್ಣೆ ಕಾದ ನಂತರ ಸಾಸಿವೆ ಹಾಕ್ಕೊಂಡಿದ್ದೀನಿ, ಇಂಗನ್ನು ಹಾಕ್ಕೋತಾ ಇದ್ದೀನಿ. ಅದ್ರ ಜೊತೆಗೆ ಕರಿಬೇವಿನ ಸೊಪ್ಪನ್ನು ಹಾಕ್ಕೋತಾ ಇದ್ದೀನಿ. ಒಂದು 8ರಿಂದ 10 ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು. ಈಗ ಈ ಒಗ್ಗರಣೆಗೆ ನಾವೀಗಾಗಲೇ ಹೆಚ್ಕೊಂಡಿರೋ ಒಂದು ಮಾವಿನಕಾಯಿ ಚೂರು, ಸ್ವಲ್ಪ ಅರಿಶಿನ ಹಾಕ್ಕೊಂಡು ಒಂದು 10-20 ಸೆಕೆಂಡು ಇದನ್ನು ಬಾಡಿಸ್ಕೋಬೇಕು. ಈ ಥರ ಬಾಡಿಸ್ಕೊಂಡಾಗ ಚೂರುಗಳು ಅದೇ ರೀತಿಯಾಗಿ ಉಳಿಯತ್ವೆ. ಅಂದರೆ ಚೆನ್ನಾಗಿ ಕುದಿಸ್ಕೋತೀವಲ್ಲ ನಾವು ಗೊಜ್ಜನ, ಆಮೇಲೂ ಅದು ಸ್ವಲ್ಪ ಹೋಳುಗಳು ಅದೇ ಥರ ಇರುತ್ತೆ. ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡು ಸಣ್ಣ ಊರಿನಲ್ಲಿ ಬೇಯೋಕ್ಕೆ ಬಿಟ್ಟಿದ್ದೀನಿ. ಪೂರ್ತಿಯಾಗಿ ಬೆಂದಿಲ್ಲ, ಅರ್ಧ ಮುಕ್ಕಾಲು ಬೆಂದಿದೆ, ಅಷ್ಟಾದರೆ ಸಾಕು. ಯಾಕೆ ಅಂತಂದರೆ ನಾವು ಈಗ ಈ ಒಂದು ಮಸಾಲೆ ಪೇಸ್ಟನ್ನು ಹಾಕ್ಕೊಂಡು ಮತ್ತೆ ಕುದಿಸ್ಕೋತೀವಿ. ನೀರನ್ನು ಹಾಕ್ಕೊಂಡು ಮಿಕ್ಸಿ ಜಾರ್ಗೆ ಅದನ್ನು ಸಹ ಹಾಕ್ಕೊಂಡಿದ್ದೀನಿ. ಕುದೀತಾ ಕುದೀತಾ ಅದು ಗಟ್ಟಿ ಆಗುತ್ತೆ, ಹಾಗಾಗಿ ನೋಡಿಕೊಂಡು ನೀರನ್ನು ಹಾಕ್ಕೋಬೇಕು. ಇನ್ನೂ ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡ್ರೂ ಸರಿ ಹೋಗುತ್ತೆ. ಇದಕ್ಕೆ 3 ಸ್ಪೂನಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಹುಳಿಗೆ ತಕ್ಕನಾಗಿ ಬೆಲ್ಲ ಹಾಕ್ಕೋಬೇಕು. ಖಾರಕ್ಕೆ ತಕ್ಕ ಹಾಗೆ ನೀವು ಬೆಲ್ಲನ ಹಾಕ್ಕೋಬೇಕು. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸಣ್ಣ ಊರಿನಲ್ಲಿ ಎಣ್ಣೆ ರಿಲೀಸ್ ಆಗೋ ತನಕ ನಾವು ಕುದಿಸ್ಕೋಬೇಕು. ಚೆನ್ನಾಗಿ ಅದು ಕುದಿಬೇಕು. ನೋಡಿ, ಎಣ್ಣೆ ರಿಲೀಸ್ ಆಗಿದೆ, ಈ ರೀತಿಯಾಗಿ ಆಗಬೇಕು. ಮಧ್ಯೆ ಮಧ್ಯೆ ಅದನ್ನು ಮಿಕ್ಸ್ ಮಾಡ್ಕೋತಾ ಇರಬೇಕು, ಇಲ್ಲಾಂತಂದರೆ ಸೀದ್ ಹೋಗುತ್ತೆ. ಅಕಸ್ಮಾತಾಗಿ ನೀರು ಕಡಿಮೆ ಆಗಿದ್ರೂ ಸಹ ನೀರು ಹಾಕ್ಕೊಂಡು ಕುದಿಸ್ಕೋಬೇಕು. ಪೂರ್ತಿಯಾಗಿ ಎಣ್ಣೆ ರಿಲೀಸ್ ಆಗೋ ತನಕ ಕುದಿಸ್ಕೊಳ್ಳೋದು ತುಂಬಾ ಅವಶ್ಯಕ. ಪೂರ್ತಿಯಾಗಿ ಎಣ್ಣೆ ರಿಲೀಸ್ ಆಗಿದೆ, ಹದ ಕೂಡ ಕರೆಕ್ಟಾಗಿ ಬಂದಿದೆ. ಈ ಥರ ನೀವು ಕುದಿಸ್ಕೊಂಡಿಟ್ಟಾಗ ಒಂದು 2ರಿಂದ 3 ದಿನ ಇದನ್ನು ನೀವು ಉಪಯೋಗಿಸ್ಕೋಬೋದು. ಈ ಯುಗಾದಿ ಹಬ್ಬಕ್ಕೆ ಈ ಒಂದು ಗೊಜ್ಜನ್ನು ಮಾಡಿ. ತುಂಬಾ ರುಚಿಯಾಗಿರುವಂಥ ಒಂದು ಗೊಜ್ಜು, ಬಿಸಿ ಅನ್ನಕ್ಕೆ ಸೂಕ್ತವಾದದ್ದು. ನಿಮಗೆ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.